ಬಂಧುಗಳೇ ನಮಸ್ತೆ. ನಾವೀಗೆಲ್ಲ ತುಂಬಾ ನೋಡ್ತಾ ಇದೀವಿ, ಈ ಮೋಟಾರ್ ಬಾಕ್ಸ್ ನಿಂದ ಎಲೆಕ್ಟ್ರಿಕ್ ಶಾಕ್ ಹೊಡೆದು ತುಂಬಾ ಜನ ರೈತರು ಸಾಯ್ತಿರೋದನ್ನ ನಾವು ವಿಡಿಯೋದಲ್ಲೂ ನೋಡಿದೀವಿ, ನೈಜವಾಗೂ ನೋಡಿದೀವಿ. ರೈತರು ಎಷ್ಟೇ ಹುಷಾರಾಗಿದ್ರು ಕೆಲವು ಘಟನೆಗಳು ನಡೆಯುತ್ತೆ. ಹಾಗಾಗಿ ಇಂಥ ದುರ್ಘಟನೆಗಳು ನಡೆದೇ ಇರೋ ಹಾಗೆ ಹೇಗೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಕರೆಂಟ್ ಬೋರ್ಡ್ಗಳಿಗೆ ಟಚ್ ಆಗ್ತಕ್ಕಂಥದ್ದೇ ಇನ್ಲೆಟ್ ಮತ್ತೆ ಔಟ್ಲೆಟ್ ಜಾಗಗಳಲ್ಲಿ. ಹಾಗಾಗಿ ಇನ್ಲೆಟ್ ಕೇಬಲ್ಗಳಿರ್ತಾವಲ್ಲ ಅಥವಾ ಮೇನ್ಸ್ಗಳಿರ್ತಾವಲ್ಲ, ಆ ಮೇನ್ಸ್ಗಳಿಗೆ ಡ್ರಿಪ್ ವೈರ್ ಅನ್ನು ಹಾಕಿ, 3 ಡ್ರಿಪ್ ವೈರ್ಗಳು ಮತ್ತೆ ಆದಷ್ಟು ಟೇಪ್ ಅನ್ನು ಹಾಕಿ, ಅಕಸ್ಮಾತ್ ಅದು ಸ್ಕಿನ್ ಆದ್ರೂ ಟೇಪ್ ಸ್ಕಿನ್ ಆಗದೆ ಇರೋ ಹಾಗೆ ಟೇಪ್ ಅನ್ನು ಹಾಕಿ. ನಂತರ ಕೇಬಲ್ ಔಟ್ಲೆಟ್ ಆ ಜಾಗಕ್ಕೂ ಅಷ್ಟೇ, ಕೇಬಲ್ ಅಕಸ್ಮಾತ್ ಸ್ಕಿನ್ ಆಗಬಾರ್ದು ಅಂದಾಗೆ ಈ ರೀತಿ ಡ್ರಿಪ್ ವೈರ್ಗಳನ್ನ ಆ ಕೇಬಲ್ಗೆ ಹಾಕಿ. ಹಾಗಾಗಿ ಅದು ಕೇಬಲ್ ಸ್ಕಿನ್ ಆಗದೆ ಇರೋ ಹಾಗೆ ಕಾಪಾಡುತ್ತೆ. ಹಾಗೆ ನಾವು ಬಳಸ್ತಕ್ಕಂಥ ಈ ಸ್ಟಾರ್ಟರ್ ಕ್ಯಾಪ್ ನ ಓಪನ್ ಆಗಿಡಿ, ಅದರಿಂದ ಸ್ಟಾರ್ಟರ್ ಹೀಟ್ ಆಗದೆ ತುಂಬಾ ದಿನ ಬಳಕೆ ಬರುತ್ತೆ. ಹಾಗೆ ನಾವು ಈ ಬಾಕ್ಸ್ ತಂದಿರತಕ್ಕಂಥ ಮೇನ್ಸ್ ಇದೆಯಲ್ಲ, ಆ ಮೇನ್ಸ್ ಯಾವುದೇ ಕಾರಣಕ್ಕೂ ಎಲ್ಲೂ ಬಾಕ್ಸ್ಗೆ ಟಚ್ ಆಗದೆ ಇರೋ ರೀತಿ ಕ್ರಮವನ್ನು ಕೈಗೊಳ್ಳಿ. ಈ ಮೋಟಾರ್ ಬಾಕ್ಸ್ ನ ಅಕ್ಕಪಕ್ಕ ಎಲ್ಲೂ ನೀರು ಬೀಳದೇ ಇರೋ ರೀತಿ ಮತ್ತೆ ಬರದೇ ಇರೋ ರೀತಿ ಒಂದು ಎತ್ತರದ ಜಾಗದಲ್ಲಿ ಇಡಿ. ಅದರಿಂದ ಸ್ವಲ್ಪ ಗ್ರೌಂಡ್ ಆಗ್ತಕ್ಕಂಥ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಮತ್ತೆ ಈ ಕೇಶಿಂಗ್ ಪ್ಲೇಟ್ಗಳ ಹತ್ರ ಈ ರೀತಿ ಡ್ಯಾಮೇಜ್ ಆಗಿ ಮೋಟರ್ಗೆ ಗ್ರೌಂಡ್ ಆಗಂತ ಚಾನ್ಸಸ್ ಇರೋದ್ರಿಂದ ಈ ರೀತಿ ಕೇಶಿಂಗ್ ಪ್ಲೇಟ್ಗಳ ಹತ್ರ ಒಂದು ಎಕ್ಸ್ಟ್ರಾ ಪೈಪ್ ಅನ್ನ ಅಳವಡಿಸಿ, ಅದರಿಂದ ಸ್ಕಿನ್ ಆಗಿ ಗ್ರೌಂಡ್ ಆಗಂತದ್ದು ಕಡಿಮೆ ಆಗುತ್ತೆ. ಅಕಸ್ಮಾತ್ ನಮ್ಮ ಅದೃಷ್ಟ ಸರಿ ಇಲ್ಲದೆ ಎಲ್ಲೋ ಸ್ಕಿನ್ ಆಗ್ಬಿಟ್ಟಿರುತ್ತೆ. ಹಾಗಾಗಿ ನಾವು ಓದ್ ತಕ್ಷಣ ಮುಡ್ತಕ್ಕಂಥದ್ದೇ ಈ ಹ್ಯಾಂಡಲ್ಗೆ ಟೇಪ್ ಅನ್ನು ಸುತ್ತೋದ್ರಿಂದ ಆದಷ್ಟು ಕರೆಂಟ್ ಹೊಡಿತಕ್ಕಂಥ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಹಾಗಾಗಿ ಈ ತ್ರೀ ಹ್ಯಾಂಡಲ್ಗಳಿಗೆ ಟೇಪ್ ಅನ್ನು ಸುತ್ತಿ. ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂದ್ರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಪ್ಲಾಸ್ಟಿಕ್ ಬಾಕ್ಸ್ ಗಳನ್ನ ಅಳವಡಿಸಿಕೊಳ್ಳಿ. ಇವು ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಹಾಗಾಗಿ ಇವು ಇನ್ನೂ ಸೇಫ್ ಆದಂತ ಮೆಥಡ್ಗಳು. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಆದಷ್ಟು ರೈತ